ಆಮೇಲೆ ಗಜರಾಮ ಪಿಕ್ಚರು ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಲಲಿತಾಶ್ವ ಸರ್ದು, ನನ್ನ ರಾಮ ಗಜರಾಮ ಅಂತ. ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮೈರೋಮ ಜುಮ್ ಅನ್ನುತ್ತೆ. ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯಿಸಂಗಿಲ್ಲ, ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ. ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ಅಣ್ಣ. ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ. ಧನು ಮಾಸ್ಟರ್ ಹೇಳ್ಕೊಳ್ಳೇ ಇಲ್ಲ, ಏನಾಯ್ತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ವೇನೋ. ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದಲ್ಲ ಅದು ನಾನೇ. ಅದೇ ಅಣ್ಣ, ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು. ಧನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ. ಅಣ್ಣ 3 ದಿವಸ ಇದ್ದಾರಣ್ಣ. ಅಲ್ಲ ಫುಲ್ ಕುಡ್ದು ಅಲ್ಲಿ ಏನ್ ಮಾಡ್ತಾಳ, ಕುಡ್ದೇ ಮಲಗಿತಿಲ್ಲನು. ಅಂದ್ರೆ ಡ್ಯಾನ್ಸ್ ಒಂದು ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು 3 ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ. ಧನು ಮಾಸ್ಟರ್ ನೋಡಿದ ತಕ್ಷಣನೇ ಕಲ್ತ್ಬಿಟ್ಟೆ ಡ್ಯಾನ್ಸ. ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ನನ್ಗಿದೆಯಣ್ಣ. ಆ ಡ್ಯಾನ್ಸ್ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನೋಡಿ, ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ, ಹಿಂದ್ಗಡೆಯಿಂದನೇ ಆಶೀರ್ವಾದ ಮಾಡ್ತಾವ್ರೆ. ಥ್ಯಾಂಕ್ ಯು ಸರ್. ಆಮೇಲೆ ತುಂಬಾ ಚೆನ್ನಾಗಿ ನಾನು ಹೆಂಡತಿಗೆ ಹೇಳಿದೆ, ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ. ಅದಕ್ಕೊಳು ಕರೆಕ್ಟಾಗಿ ಹೇಳಿದ್ರು, ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ಗೆ ಎಸ್ಬಿಟ್ಟವ್ರೆ ಅಂತ. ಇಲ್ಲ ಏನಿಲ್ಲ ಅಣ್ಣ, ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ. ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತಮದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ. ನಾನು ಡ್ಯಾನ್ಸ್ ಮಾಡಿರೋ ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ. ಆಮೇಲೆ ಗಜರಾಮ ಅದ್ಭುತವಾದ ಸಿನಿಮಾ ನೋಡಿ, ಎಂಥ ಒಂದು ಇದು ನೋಡಿ, ಎಂಥ ನೀತಿ ಇದೆ ಅಂತ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ, ನಮ್ಮನ್ನ ಇಲ್ಲಿ ಕಳಿಸ್ತೇನೆ ಇರಿ, ನಮ್ಗೆ ಇನ್ನೊಂದೆರಡು ಸಿನಿಮಾ ಮಾಡ್ತೇನೆ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇರ್ತೀನಿ ಅಂತ ಹೇಳ್ಬೇಕು. ಅಲ್ಲ ಗೊತ್ತಾಯ್ತು, ಇದ್ದವರು ರೋಲ್ ಮಾಡ್ಕೊಳ್ಳಿ. ಏನಂದ್ರೆ ಫಾರ್ ದ ಫಸ್ಟ್ ಟೈಮು ಒಬ್ಬ ಕಾಮಿಡಿ ಆಕ್ಟ್ರು ನಮ್ದೆಲ್ಲ ಥಿಯೇಟ್ರಲ್ಲಿ ಕಟೌಟ್ರು ಬರುತ್ತಾ ಅಂತ ಒಂದು ಇಮ್ಯಾಜಿನೇಷನ್. ಅಂಥದ್ರಲ್ಲಿ ಥಿಯೇಟ್ರ್ ಮುಂದ್ಗಡೆ ಒಂದು ಕಟೌಟ್ ಹಾಕ್ಸ್ತವ್ರೆ ರಾಜಣ್ಣ ನಂದು. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ, ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ಒಬ್ಬ ಕಾಮಿಡಿಯನ್ಸ್ದು ಎಲ್ಲಣ್ಣ ಸೀರಿಯಸ್. ಆಮೇಲೆ ನಾನು ಮಾತಾಡಿ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ಅದಕ್ಕೆ ಭಾರಿ ಖುಷಿ ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ, ಥಿಯೇಟ್ರ್ ಮುಂದ್ಗಡೆ ಕಟೌಟ್ ಹಾಕ್ತಾ ಇರೋದಕ್ಕೆ. ಕಲಾವಿದರನ್ನ ಪ್ರೀತಿಸೋ ನಿಮ್ಮ ಹೃದಯಕ್ಕೆ ಯಾವಾಗಲೂ ಒಂದು ಮೆಚ್ಚುಗೆ ಇರಲಿ. ನಿಮ್ಮನ್ನು ಭಾರಿ ಇಷ್ಟಪಡ್ತೀವಿ, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನೀವು. ಹಾಗೇನೆ ನಮ್ಮ ಸೂರ್ಯಣ್ಣ ಬಗ್ಗೆ ಮಾತಾಡಲಿಲ್ಲ. ಸೂರ್ಯಣ್ಣ ಥ್ಯಾಂಕ್ ಯು, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮುಗೀತಲ್ಲ ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಅಲ್ಲ ಮಾತಾಡ್ಲ ಹೆಂಗೆ ತಗೊಳ್ಳಿ ಮಾತಾಡಿ. ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ ಅಷ್ಟೇ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. 4 ಜನರಿಗೂ